ಬಿಜೆಪಿ ನಾಯಕರ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರಿಗೆ ಮಾತನಾಡಲು ಯಾವುದೇ ವಿಚಾರ ಇಲ್ಲ ಅವರಿಗೆ. ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಅವರಿಗೆ ಮಾತನಾಡಲಿಕ್ಕೆ ಬೇರೆ ವಿಚಾರಗಳು ಯಾವುದೂ ಕೂಡ ಸಿಗ್ತಾ ಇಲ್ಲ. ಅವರು ಅದನ್ನು ಮಾತನಾಡೋದು ಇಲ್ಲ. ಲೋಕಸಭಾ ಚುನಾವಣೆ ಸಮೀಪ ಬಂದಾಗ ಅವರಿಗೆಲ್ಲ ಒಂದೊಂದೇ ನೆನಪಾಗ್ತಾ ಹೋಗುತ್ತೆ. ಪಾಕಿಸ್ತಾನ ನೆನಪಾಗುತ್ತೆ, ಭಯೋತ್ಪಾದನೆ ಅಂತ ವಿಚಾರ ಹೇಳಿ ಮತವನ್ನು ಪಡಿತಾರೆ. ಅಂದರೆ ಭಾವನಾತ್ಮಕವಾಗಿ ಧರ್ಮದ ವಿಚಾರದಲ್ಲಿ ಅವರು ಓಟನ್ನು ಕೇಳ್ತಾರೆ. ಮೈಸೂರಿನಲ್ಲಿ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಅವರು ಪಾಕಿಸ್ತಾನ ಅಂತ ಹೇಳಿ ಅಥವಾ ಭಯೋತ್ಪಾದನೆ ಅಂತ ಹೇಳಿ ವಿಷಯಗಳನ್ನು ತೆಗೆದು ವೋಟ್ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾರೆ. ಹಲವಾರು ಚಾನೆಲ್ಗಳು ಹೇಳಿದಾವೆ, ಅಲ್ಲಿದ್ದಂಥ ರಿಪೋರ್ಟರ್ಸ್ ಹೇಳಿದಾರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತ ಹೇಳಿ. ಆದರೂ ಕೂಡ ನಮ್ಮ ಸರ್ಕಾರ ಫೋರೆನ್ಸಿಕ್ಸ್ ಲ್ಯಾಬೊರೇಟರಿಗೆ ತನಿಖೆಗೆ ಕಳಿಸಿದೆ, ಪರೀಕ್ಷೆಗೆ. ಅದನ್ನ ಪರೀಕ್ಷೆ ವರದಿ ಬರಲಿ, ಆದರೂ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಈಗಾಗಲೇ ಟೆಂಪಲ್ಗಳಲ್ಲಿ ದೇವಸ್ಥಾನಗಳ ಹಣ ತಗೊಂಡು ಮತ್ತು ಮಸೀದಿ ಚರ್ಚ್ಗಳು ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ರು. ಅದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಮೀಡಿಯಾದವರು ಅವ್ರು ಹೇಳಿದ್ದನ್ನೇ ಮೀಡಿಯಾಗಳು ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ಬೇಕು ಅಂತ ಹೇಳಿ ಧರ್ಮ, ಪಾಕಿಸ್ತಾನ, ಭಯೋತ್ಪಾದನೆ ಈ ಹೆಸರಲ್ಲಿ ಅವರು ಭಾವನಾತ್ಮಕವಾಗಿ ಮಾತನಾಡಿ ಜನರ ಓಟುಗಳನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತ ದೇಶದಿಂದ ಒಮ್ಮೆ ಕೂಲ್ ಮಾಡೋದು ಪ್ರತಿ ಸಾರಿ ಅವರು ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಈ ಸರಿ ಜನ ಎಚ್ಚೆತ್ತುಕೊಂಡಿದ್ದಾರೆ. ಯಾರು ನಿಜವಾಗ್ಲೂ ಜನರ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ. ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅವರು ಪಾಕಿಸ್ತಾನ ಅಂತ ಹೇಳಿ ಅಥವಾ ಭಯೋತ್ಪಾದನೆ ಅಂತ ಹೇಳಿ ವಿಷಯಗಳನ್ನು ತೆಗೆದು ವೋಟ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಹಲವಾರು ಚಾನೆಲ್ಗಳು ಹೇಳಿದಾವೆ, ಅಲ್ಲಿದ್ದಂಥ ರಿಪೋರ್ಟರ್ಸ್ ಹೇಳಿದಾರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತ ಹೇಳಿ. ಆದರೂ ಕೂಡ ನಮ್ಮ ಸರ್ಕಾರ ಫೋರೆನ್ಸಿಕ್ಸ್ ಲ್ಯಾಬೊರೇಟರಿಗೆ ತನಿಖೆಗೆ ಕಳಿಸಿದೆ.